ಫೆರಾಗೊಂಡ ಹೇಳಿದ್ರು ಕ್ಲೌಡ್ ಟವರ್ ರೀಚೇಬಲ್ ಆಗಿದೆ ಅಂತ. ಹೌದು, ನಾವ್ ಎಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ರೀಚ್ ಆಗಿದ್ದೀವಿ. ನನ್ ಪ್ರಕಾರ ಅವ್ರು ಏನ್ ಹೇಳಿದ್ರು ಅಂದ್ರೆ ಕ್ಲೌಡ್ ಟವರ್ ಖಂಡಿತವಾಗ್ಲೂ ಇನ್ನೂ ಎಲ್ಲೋ ಇದೆ ಅಂತ. ಆದ್ರೆ ಯಾರಿಗೂ ಅದೆಲ್ಲಿದೆ ಅಂತ ಗೊತ್ತೇ ಇಲ್ಲ. ಈಗ ಕಾಜಲ್ ಡಿಸಪಿಯರ್ ಆಗೋಕ್ಕೂ ಮುಂಚೆ ಎಲ್ಲಿ ಹೋಯ್ತು ಅಂತ ಮೊದ್ಲು ನಾವು ಕಂಡು ಹಿಡಿಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಾದ್ರೆ ನಾವ್ ಮೊದ್ಲಿಂದ ಶುರು ಮಾಡೋಣ. ವಾಲ್ಟರ್ ಕೋಟೆ ಮೇಲೆ ಸ್ಪೆಲ್ ಮಾಡಿ ಅದನ್ನ ಮಾಯ ಮಾಡ್ದ. ಅದಕ್ಕೆ ಏನಾಯ್ತು ಅಂತ ಗೊತ್ತಾಗೋದಕ್ಕೆ ನಾವು ಆ ಸ್ಪೆಲ್ ಅನ್ನ ಬ್ರೇಕ್ ಮಾಡ್ಬೇಕಾಗತ್ತೆ, ಸರಿನಾ? ಅದನ್ ಮಾಡ್ಬೇಕು ಅಂದ್ರೆ ವಾಲ್ಟರ್ ಯಾವ ಸ್ಪೆಲ್ ಅನ್ನ ಯೂಸ್ ಮಾಡಿದಾನೆ ಅಂತ ಗೊತ್ತಾಗ್ಬೇಕು. ಅದು ನೆಗೇಷನ್ ಸ್ಪೆಲ್ ಅಥವಾ ಟ್ರಾನ್ಸ್ಪೋರ್ಟರ್ ಸ್ಪೆಲ್ ಅಥವಾ ಅವನು ಕೋಟೆನ ಬೇರೆ ಯಾವ್ದೋ ರೂಪದಲ್ಲಿ ಬದಲಾಯಿಸಿದಾನ ಅಂತ. ಬಹುಶಃ ವಾಲ್ಟರ್ ಕ್ಲೌಡ್ ಟವರ್ ನ ಜಾಗ ಬದಲಿಸಿರ್ಬೇಕು ಅಥವಾ ನಾಶ ಮಾಡಿರ್ಬೇಕು, ಅಥವಾ ಅದನ್ನು ಸುತ್ತಿ ಇಟ್ಟಿರಬಹುದು. ಗೊತ್ತಾ ನಿಮ್ಗೆ? ನಿನ್ ಮಾತಿನ ಅರ್ಥ ಅವನು ಕಾಣ್ದೇ ಇರೋ ತರ ಏನಾದ್ರೂ ಗೋಡೆ ಕಟ್ಟಿ ಅದನ್ನ ಅಡಗಿಸಿಟ್ಟಿದ್ದಾನೆ ಅಂತನ? ಅದು ಹುಡ್ಕೋದಕ್ಕೆ ಈಗ ಸ್ವಲ್ಪ ಈಸಿ ಆಯ್ತು ಅಂತ ಅನಿಸ್ತಾ ಇದೆ. ನಮ್ ಎಂಚಾಂಟಿಕ್ಸ್ ಪವರ್ಗೆ ವಾಟರ್ ಸ್ಟಾರ್ಸ್ ಪವರ್ ನ ಸೇರ್ಸಿದ್ರೆ ಏನಾಗತ್ತೆ? ನೀವೇನ್ ಹೇಳ್ತೀರಾ? ಒಳ್ಳೆ ಐಡಿಯಾ. ಸರಿ ವಿಂಗ್, ನೀವ್ ರೆಡಿನಾ? ಎಂಚಾಂಟಿಕ್ಸ್ ಪವರ್ ಮ್ಯಾಕ್ಸಿಮಮ್ ಕಂಟ್ರೋಲ್. ವಾಟರ್ ಸ್ಟಾರ್ ಎನರ್ಜಿ